ವೀಕ್ಷಕರೇ ನಮಸ್ಕಾರ. ಇತ್ತೀಚೆಗೆ ನಾನು ನೆಟ್ಫ್ಲಿಕ್ಸ್ನಲ್ಲಿ ನೋಡಿದಂತಹ ಒಂದು ಒಳ್ಳೆಯ ಹಿಂದಿ ಕಂಟೆಂಟ್ ಸಿನಿಮಾದ ಬಗ್ಗೆ ನನ್ನ ಸಣ್ಣ ವಿಮರ್ಶೆಯನ್ನು ಈ ವಿಡಿಯೋದ ಮೂಲಕ ತಿಳಿಸುತ್ತೇನೆ. ವಿಮರ್ಶೆ ಇಷ್ಟವಾದರೆ ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಸಿನಿಮಾ ಇಷ್ಟವಾದವರು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಬಾಲಿವುಡ್ ನಟ ಆಮಿರ್ ಖಾನ್ ರವರ ಮಾಜಿ ಪತ್ನಿ ಕಿರಣ್ ರಾವ್ ರವರ ನಿರ್ದೇಶನದಡಿಯಲ್ಲಿ ಮೂಡಿಬಂದಂತಹ ಒಂದು ಹೊಸ ಸಿನಿಮಾವಾಗಿದೆ ಲಾಪತಾ ಲೇಡೀಸ್. ಹಿಂದಿಯಲ್ಲಿ ಕಂಟೆಂಟ್ ಸಿನಿಮಾಗಳು ಥಿಯೇಟರ್ನಲ್ಲಿ ಏಕೆ ಸೋಲುತ್ತವೆಯೋ ಗೊತ್ತಿಲ್ಲ. OTTಯಲ್ಲಿ ಮಾತ್ರ ನಿರಂತರವಾಗಿ ಇಂತಹ ಕಂಟೆಂಟ್ ಸಿನಿಮಾಗಳು ಬಿಡುಗಡೆಗೊಳ್ಳುತ್ತಲೇ ಇದೆ. ಅದೇ ರೀತಿ ಒಳ್ಳೆಯ ಅಭಿಪ್ರಾಯವನ್ನು ಜನರಿಂದ ಗಳಿಸುತ್ತಲೇ ಇದೆ. ಆಮಿರ್ ಖಾನ್ ರವರು ಆಮಿರ್ ಖಾನ್ ಪ್ರೊಡಕ್ಷನ್ನಡಿ ನಿರ್ಮಾಣ ಮಾಡಿರುವ ಈ ಕಾಮಿಡಿ ಡ್ರಾಮಾ ಚಿತ್ರ ಇದೀಗ ನೆಟ್ಫ್ಲಿಕ್ಸ್ನಲ್ಲಿ ನಂಬರ್ 1 ಪಂಕ್ತಿಯಲ್ಲಿದೆ. ಲಾಪತಾ ಲೇಡೀಸ್ ಸಿನಿಮಾದ ಕಥೆಯ ಆರಂಭ ಹೀಗಿದೆ. ರೈಲಿನ ಒಂದೇ ಬೋಗಿಯಲ್ಲಿದ್ದಂತಹ ಇಬ್ಬರು ಮದುಮಕ್ಕಳು ಅಚಾನಕ್ಕಾಗಿ ಅದಲು ಬದಲಾಗುತ್ತಾರೆ. ರೈಲಿನಲ್ಲಿ ಗ್ರಾಮವೊಂದಕ್ಕೆ ಪ್ರಯಾಣ ಬೆಳೆಸುವ ಸಂದರ್ಭದಲ್ಲಿ ಮುಖಕ್ಕೆ ಮುಖಗವಸು ಹಾಕಿಕೊಂಡಿರುವಂತಹ ಇಬ್ಬರು ಮದುಮಕ್ಕಳು ಪ್ರತ್ಯೇಕಗೊಳ್ಳುತ್ತಾರೆ. ಒಬ್ಬ ಮದುಮಗನ ಗಡಿಬಿಡಿಯಿಂದಾಗಿ ಇಬ್ಬರೂ ಬೇರೆ ಬೇರೆಯಾಗುತ್ತಾರೆ. ಓರ್ವ ಮದುಮಗಳು ಪರಿಚಯವಿಲ್ಲದ ತಾನು ಮದುವೆಯಾಗದ ಹುಡುಗನೊಂದಿಗೆ ಹೋಗದೆ ಗಡಿಬಿಡಿ ಮಾಡಿದವನ ಗ್ರಾಮಕ್ಕೆ ವಧುವಾಗಿ ಹೋಗುತ್ತಾಳೆ. ನೈಜ ವಧು ಏನಾಗುತ್ತಾಳೆ? ಗ್ರಾಮಕ್ಕೆ ವಧುವಾಗಿ ಹೋದವಳ ಗಂಡ ಏನು ಮಾಡುತ್ತಾನೆ? ಇತ್ಯಾದಿಗಳನ್ನು ಪ್ರಾದೇಶಿಕ ವಿಷಯಗಳೊಂದಿಗೆ ಅತ್ಯಂತ ಉತ್ತಮ ರೂಪದಲ್ಲಿ ಅಚ್ಚುಕಟ್ಟಾಗಿ ಸಿನಿಮಾದಲ್ಲಿ ನಿರೂಪಿಸಲಾಗಿದೆ. ಸಿನಿಮಾದುದ್ದಕ್ಕೂ ಹೆಂಡತಿಯನ್ನು ಕಳೆದುಕೊಂಡ ಗಂಡಂದಿರಿಗೆ ಹುಡುಕುವುದೇ ದೊಡ್ಡ ಕಾಯಕ ಆಗುತ್ತದೆ. ಹೆಂಡತಿಯನ್ನು ಕಳೆದುಕೊಂಡವನು ತನ್ನ ಊರಿನಲ್ಲಿ ದೊಡ್ಡ ಅವಮಾನವನ್ನು ಎದುರಿಸುತ್ತಾನೆ. ಒಂದು ಕಡೆ ಊರಿನ ಜನರ ಅವಮಾನ, ಇನ್ನೊಂದು ಕಡೆ ಕಳೆದು ಹೋದ ಹೆಂಡತಿಯ ಪರಿಸ್ಥಿತಿ ಹೇಗಿದೆಯೋ ಎಂಬ ಚಿಂತೆ. ಇಂತಹ ಸಂಕಟದ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ವಿವರಿಸುತ್ತಲೇ ಹತ್ತಾರು ವಿಚಾರಗಳನ್ನು ಪ್ರೇಕ್ಷಕರ ಮುಂದೆ ಲಾಪತಾ ಲೇಡೀಸ್ ಸಿನಿಮಾ ತೆರೆದಿಡುತ್ತದೆ. ಮೇಲ್ನೋಟಕ್ಕೆ ಇದು ಗೂಳಿನ ಕಥೆಯ ರೀತಿ ಕಾಣಿಸಿದರೂ ತುಂಬ ಹಾಸ್ಯಮಯವಾಗಿ ಸಿನಿಮಾವನ್ನು ಕಟ್ಟಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಮೋಷನ್ಗೆ ಬಹಳ ಒತ್ತು ನೀಡಲಾಗಿದೆ. ವಿಶೇಷವಾಗಿ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅತ್ಯಂತ ಭಾವನಾತ್ಮಕವಾಗಿ ಮೂಡಿಬಂದಿದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಬಹುಪಾಲು ಗಂಡಸರ ಮನದೊಳಗೆ ಮಹಿಳೆಯ ಬಗೆಗಿನ ಸಹಾನುಭೂತಿ ಕಾಣೆಯಾಗಿರುತ್ತದೆ. ಹೀಗೆ ಕಾಣೆ ಆದ ಎಲ್ಲ ವಿಷಯಗಳ ಬಗ್ಗೆ ಸಿನಿಮಾ ಮಾರ್ಮಿಕವಾಗಿ ಬೆಳಕು ಚೆಲ್ಲುತ್ತದೆ. ಈ ಸಿನಿಮಾದಲ್ಲಿ ನಟಿಸಿರುವ ಬಹುತೇಕ ಕಲಾವಿದರು ಹೊಸಬರಾಗಿದ್ದಾರೆ. ಮುಖ್ಯವಾಗಿ 3 ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಸ್ಪರ್ಶ್ ಶ್ರೀವಾಸ್ತವ, ಪ್ರತಿಭಾ ರಂಟ, ನಿತಾಂಶಿ ಗೋಯಲ್ ಈ ಸಿನಿಮಾದ ಗೆಲುವಿಗೆ ಮೊದಲ ಕಾರಣರಾಗಿದ್ದಾರೆ. ತಮ್ಮ ಮೊದಲ ಪ್ರಯತ್ನದಲ್ಲೇ ಅತ್ಯಂತ ಸುಂದರವಾಗಿ ಅತ್ಯಂತ ಉತ್ತಮವಾಗಿ ಅವರು ಕ್ಯಾಮರಾವನ್ನು ಎದುರಿಸಿದ್ದಾರೆ. ಹೊಸ ತಲೆಮಾರಿನ ಕಲಾವಿದರಿಗೆ ಪರದೆಯ ಹಿಂದೆ ಸಾಥ್ ನೀಡಿರುವುದು ಅನುಭವಿಗಳಾದ ನಿರ್ದೇಶಕಿ ಕಿರಣ್ ರಾವ್ ಹಾಗೂ ನಿರ್ಮಾಪಕ ಆಮಿರ್ ಖಾನ್. ಹೀಗೆ ಹಳೆ ಬೇರು ಮತ್ತು ಹೊಸ ಚಿಗುರು ಸೇರಿ ಒಂದು ಸುಂದರವಾದ ಸಿನಿಮಾವಾಗಿದೆ ಲಾಪತಾ ಲೇಡೀಸ್. ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಸ್ನೇಹಾ ದೇಸಾಯಿ ಬರೆದಿದ್ದಾರೆ. ಒಂದು ಕಡೆ ಸಿನಿಮಾದಲ್ಲಿ ಕಾಣೆಯಾದ ಮದುಮಗಳು ರೈಲ್ವೆ ಸ್ಟೇಷನ್ನಲ್ಲಿರುವಂತಹ ಮಾಯಿಯ ಅಂಗಡಿಯಲ್ಲಿ ಆಸರೆಯಾಗಿ ಇರುತ್ತಾಳೆ. ಈ ಸಂದರ್ಭದಲ್ಲಿ ಮಾಯಿ ಮಾತುಕತೆಯ ನಡುವೆ ಮಹಿಳೆಯ ಶಕ್ತಿಯ ಬಗ್ಗೆ ವಿವರಿಸುತ್ತಾರೆ. ಅದು ಬಹಳಷ್ಟು ನಮ್ಮ ಮನಸ್ಸಿನ ಆಳಕ್ಕೆ ತಾಗುತ್ತದೆ. ಮಹಿಳೆ ಎಂಬುದು ಒಂದು ಶಕ್ತಿ. ಅವಳು ತೋಟದಲ್ಲಿ ದುಡಿಯುತ್ತಾಳೆ, ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡುತ್ತಾಳೆ, ಅವಳು ಮಕ್ಕಳನ್ನು ಹೆರುತ್ತಾಳೆ, ಮಕ್ಕಳನ್ನು ಬೆಳೆಸುತ್ತಾಳೆ. ಮಹಿಳೆಗೆ ಮಹಿಳೆಯ ಶಕ್ತಿಯನ್ನು ತಿಳಿಸದಿರುವುದೇ ಈ ಜಗತ್ತಿನಲ್ಲಿರುವಂತಹ ದೊಡ್ಡ ಫ್ರಾಡ್ ಎಂದು ಅವಳು ಹೇಳುತ್ತಾಳೆ. ಬಹಳಷ್ಟು ವಿಷಯಗಳನ್ನು ಈ ಸಿನಿಮಾದಲ್ಲಿ ಹಂತ ಹಂತವಾಗಿ ಚರ್ಚಿಸಿದೆ. ವರದಕ್ಷಿಣೆ, ಹೆಣ್ಣಿನ ಮೇಲೆ ನಡೆಯುವಂತಹ ದೌರ್ಜನ್ಯ, ಸ್ವಾತಂತ್ರ್ಯ, ಶಿಕ್ಷಣ, ಅದೇ ರೀತಿ ರಾಜಕೀಯದವರು ಒಂದು ವಿಷಯವನ್ನು, ಒಂದು ಸಾಮಾಜಿಕ ವಿಷಯವನ್ನು ಅಥವಾ ಜನರ ನಡುವೆ ಚರ್ಚೆ ಇರುವಂತಹ ವಿಷಯವನ್ನು ಹೇಗೆ ಅವರು ರಾಜಕೀಯವಾಗಿ ದುರುಪಯೋಗಪಡಿಸುತ್ತಾರೆ
ಎಂಬುದನ್ನು ಸಹ ಇಲ್ಲಿ ಬಹಳಷ್ಟು ಸುಂದರವಾಗಿ ವಿವರಿಸಲಾಗಿದೆ. ಕುಟುಂಬ ಸಮೇತ ನೋಡಬಹುದಾದಂತಹ ಒಂದು ಸಿನಿಮಾ ಲಾಪತಾ ಲೇಡೀಸ್. ನೀವು ಕೂಡ ನೋಡಿ ನಿಮ್ಮ ಅಭಿಪ್ರಾಯವನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.